ಹೆಲೋ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ನಾನು ನಿಮ್ಮ ಪ್ರಿಯಾ. ಡಿಸೆಂಬರ್ ಬಂತು, ಇನ್ನು 1 ಮಂತ್ ಇದೆ ನ್ಯೂ ಇಯರ್ಗೆ. ನ್ಯೂ ಇಯರ್ ಅಂತಂದ್ರೆ ನ್ಯೂ ಬಿಗಿನಿಂಗ್, ಹೊಸ ಸ್ಟಾರ್ಟ್ ಅಂತಂದ್ರೆ ಇಟ್ಸ್ ಟೈಮ್ ಟು ಬೈ ಅ ನ್ಯೂ ಪ್ಲಾನರ್. ಇವತ್ತು ನಾನು ನಿಮಗೆ ಜೂನ್ ಶಾಪ್ನ 2025 ಡೇಟೆಡ್ ಪ್ಲಾನರ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಮೊದಲನೇದಾಗಿ ಪ್ಯಾಕೇಜಿಂಗ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ ಈ ಕಾರ್ಟನ್ ಬಾಕ್ಸ್ ತುಂಬ ತಿನ್ ಇದೆ. ಶಿಪ್ಪಿಂಗ್ ಟೈಮಲ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಇದು ನಮ್ಮ ಪ್ಲಾನರ್ನ ಕವರ್ ಪೇಜ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೆಲೆಬ್ರೇಷನ್ ಫೀಲ್ ಕೊಡುತ್ತೆ. ಆ್ಯಂಡ್ ಇದ್ರ ಮೇಲಿರುವಂಥ ಕೋಟ್, ಟ್ರಸ್ಟ್ ದ ಟೈಮಿಂಗ್ ಆಫ್ ಯೋರ್ ಲೈಫ್, ಇದು ನನ್ನ ಫೇವ್ರೆಟ್ ಕೋಟ್. ತುಂಬ ಚೆನ್ನಾಗಿದೆ. ಇದು ಸ್ಪೈರಲ್ ಬೈಂಡೆಡ್ ಪ್ಲಾನರ್. ಬ್ಯಾಕ್ ಕವರ್ ಕೂಡ ಸೇಮ್ ಇದೆ. ಹಾಗೆ ಇಲ್ಲಿ ಒಂದು ಪೆನ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ಪ್ಲಾನರ್ನ ಫಸ್ಟ್ ಪೇಜ್. ದ ಕರೆಂಟ್ ಚಾಪ್ಟರ್ ಆಫ್ ಮೈ ಲೈಫ್ ಇಸ್ ಕಾಲ್ಡ್ ಮೈ ಟರ್ನ್. ನೇಮ್ ಬರೆಯೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಪ್ಲಾನರ್ನ ಬಗ್ಗೆ ನೋಟ್ಸ್ ಇದೆ, ಹೇಗೆ ಯೂಸ್ ಮಾಡಬೇಕು ಅಂತ. ಕಾಂಟ್ರಾಕ್ಟ್ ವಿತ್ ಸೆಲ್ಫ್, ನಮ್ಮ ಜೊತೆ ನಾವು ಮಾಡ್ಕೊಳ್ಳೋ ಅಂಥ ಒಂದು ಅಗ್ರಿಮೆಂಟ್. ನೆಕ್ಸ್ಟ್ 1 ಇಯರಲ್ಲಿ ನಾವು ಏನು ಮಾಡಬೇಕು, ನಮ್ಮನ್ನು ನಾವು ಎಲ್ಲಿ ನೋಡಬೇಕು, ಆರ್ ವಾಟ್ ಮೇಕ್ಸ್ ಅಸ್ ಹ್ಯಾಪಿ ಅನ್ನೋದ್ರ ಬಗ್ಗೆ ಒಂದು ಅಗ್ರಿಮೆಂಟ್. ನೆಕ್ಸ್ಟ್ ಬಂದು ಶೇಪ್ ಯೋರ್ ಇಯರ್ ವಿತ್ 1 ಡಿಫೈನಿಂಗ್ ಮೂವ್. ಈ 1 ಇಯರ್ನ ಬೆಸ್ಟ್ ಮಾಡೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನ ಬರೀಬೇಕು. ಹಾಗೆ ಇಲ್ಲಿ ಹ್ಯಾಬಿಟ್ ಬಿಲ್ಡಿಂಗ್ ಇದೆ. 3 months ಒನ್ಸ್ ನಾವೊಂದು ಹ್ಯಾಬಿಟ್ನ ಬಿಲ್ಡ್ ಮಾಡೋದಕ್ಕೆ, ನಮ್ಮ ಗ್ರೋತಿಗೆ ಯಾವ ಹ್ಯಾಬಿಟ್ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಹಾಗೆ 6 ಮಿನಿ ಅಡ್ವೆಂಚರ್ಸ್ನ ಪ್ಲಾನ್ ಮಾಡ್ಬೋದು 2 months ಒನ್ಸ್. ನೆಕ್ಸ್ಟ್ ಬಂದು ಬಕೆಟ್ ಲಿಸ್ಟ್ ಇದೆ. ನಮ್ಮ 20 ಡ್ರೀಮ್ಸ್, ಎಕ್ಸ್ಪೀರಿಯನ್ಸ್ ಅವ್ರು ಏನು ನಾವು ಈ 1 ಇಯರಲ್ಲಿ ಟ್ರೈ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಟ್ ಮಾಡಬೇಕು. ವಿಷನ್ ಬೋರ್ಡ್ ಇದೆ. ನಮ್ಮ ಡ್ರೀಮ್ಸ್ ಆರ್ ಗೋಲ್ಸ್ನ ಇಲ್ಲಿ ಕೊಲ್ಯಾಜ್ ಮಾಡಿ ಸ್ಟಿಕ್ ಮಾಡೋದಕ್ಕೆ. ಇದು ಪೇಪರ್ ಕ್ವಾಲಿಟಿ ಸ್ವಲ್ಪ ಬೆಟರ್ ಇರಬೇಕಿತ್ತು. ತುಂಬ ತಿನ್ನಿದೆ. ಯಾಕಂದರೆ ಇಲ್ಲಿ ಜಾಸ್ತಿ ನಾವು ಸ್ಟಿಕ್ಕರ್ಸ್, ಪ್ರಿಂಟ್ಔಟ್ಸ್ನ ಸ್ಟಿಕ್ ಮಾಡೋದ್ರಿಂದ ಇದು ಇನ್ನೊಂದು ಸ್ವಲ್ಪ ತಿಕ್ ಇದ್ದಿದ್ರೆ ಚೆನ್ನಾಗಿರೋದು. ಗೋಲ್ಸ್ ಫಾರ್ ದ ಇಯರ್, ಇಲ್ಲಿ 4 ಸೆಕ್ಷನ್ಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಪರ್ಸ್ನಲ್, ವರ್ಕ್ ಆ್ಯಂಡ್ ಫಿನಾನ್ಸಸ್, ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್, ರಿಲೇಷನ್ಶಿಪ್ಸ್. ಇಲ್ಲಿ ನಮ್ಮ ಗೋಲ್ನ ನಾವು ಬರೀಬಹುದು. ಹಾಗೆ ಅದನ್ನು ಅಚೀವ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಬರೀಬೇಕು. ಹಾಗೆ ಅದಕ್ಕೆ ಒಂದು ಡ್ಯೂ ಡೇಟ್ ನಮಗೆ ನಾವು ಕೊಟ್ಕೋಬೇಕು. ಕ್ಯೂ ಅಂತಂದರೆ ಕ್ವಾರ್ಟರ್ ಅಂತ. ಸೊ ಎವ್ರಿ 3 months ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದರ ಬಗ್ಗೆ ನಾವಿಲ್ಲಿ ಟಿಕ್ ಮಾಡಬಹುದು. ಆರ್ ಒಂದು ರಿವ್ಯೂ ನೋಡಬಹುದು. ನೆಕ್ಸ್ಟ್ ಬಂದು ಡೋಪಮೈನ್ ಮೆನು. ಸೊ ಇಲ್ಲಿ ನಮಗೆ ಥ್ರೂ ಔಟ್ ದ ಡೇ ಏನು ಖುಷಿ ಕೊಡುತ್ತೆ, ಏನು ಮಾಡಿದ್ರೆ ನಾವು ತುಂಬ ಖುಷಿಯಾಗಿರ್ತೀವಿ ಅನ್ನೋದ್ರ ಬಗ್ಗೆ ಅಥವಾ ಆ್ಯಕ್ಟಿವಿಟೀಸ್ ಬಗ್ಗೆ ಒಂದು ಲಿಸ್ಟ್ ಮಾಡಬಹುದು. ಈ ಪೇಜ್ನಲ್ಲಿ ಟ್ರಾವೆಲ್ ಚೆಕ್ ಲಿಸ್ಟ್ ಇದೆ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಏನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋದರ ಲಿಸ್ಟ್ ಇದೆ. ಇಲ್ಲಿ ನಾವು ಆ್ಯಕ್ಚುಲಿ ಟಿಕ್ ಮಾಡಬಹುದು. ಬಟ್ ಈ ಪೇಜ್ ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ತಿನ್ ಇರೋದ್ರಿಂದ ನಾವು ಮತ್ತೆ ಟಿಕ್ ಮಾಡಿ ಎರೇಸ್ ಮಾಡುವಾಗ ಎಷ್ಟು ದಿನ ಈ ಪೇಜ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಟ್ರಾವೆಲ್ ಚೆಕ್ ಲಿಸ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬ್ಲ್ಯಾಂಕ್ ಪೇಜ್ ಇದೆ ನಮ್ಮ ಥಾಟ್ಸ್ಗೆ. 12 ಡಿವೈಡರ್ಸ್ ಇದೆ. ಎಲ್ಲ ಡಿವೈಡರ್ಸನ್ನು ತುಂಬ ಇನ್ಸ್ಪೈರಿಂಗ್ ಆಗಿದೆ, ಕ್ರಿಯೇಟಿವ್ ಆಗಿದೆ, ನೋಡೋಕ್ಕೆ ಕಲರ್ಫುಲ್ ಆಗಿದೆ. ನಾನು ಆಮೇಲೆ ಎಲ್ಲ ಡಿವೈಡರ್ಸ್ನ ತೋರಿಸ್ತೇನೆ. ಡಿವೈಡರ್ನ ಹಿಂದೆ ಆ ಮಂತ್ನ ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಹಾಗೆ ಸ್ಪಾಟಿಫೈದು ಸಾಂಗ್ ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ಕೇಳಬಹುದು. ಮೈ ಮಂತ್ರ ಫಾರ್ ಜಾನ್ವರಿ. ಸೊ ಒಂದು ಮೋಟಿವೇಶ್ನಲ್ ಫ್ರೇಸ್ ಅಥವಾ ಒಂದು ಮಂತ್ರ ಅಂದರೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅಥವಾ ಈ ಮಂತಲ್ಲಿ ನಾನು ಫುಲ್ ಪ್ರೊಡಕ್ಟಿವ್ ಆಗಿರ್ತೀನಿ, ನನ್ನ ಕೈಯಲ್ಲಿ ಮಾಡೋದಕ್ಕಾಗತ್ತೆ, ಈ ರೀತಿ ಒಂದು ಮಂತ್ರ ಆರ್ ಒಂದು ಮೋಟಿವೇಶನ್ ನಮಗೆ ನಾವು ಇಲ್ಲಿ ನೋಟ್ ಮಾಡಬಹುದು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಚೆಕ್ ಲಿಸ್ಟ್ ಇದೆ. ಹಾಗೆ ಆ ಮಂತ್ನ ಮೇನ್ ಫೋಕಸ್ ಆರ್ ಇಂಪಾರ್ಟೆಂಟ್ ಟಾಸ್ಕ್ ಅಂತ ಏನಿದೆ ಅದನ್ನು ಇಲ್ಲಿ ನೋಟ್ ಮಾಡ್ಬೋದು. ಮಾರ್ನಿಂಗ್ ಆ್ಯಂಡ್ ನೈಟ್ ರೊಟೀನ್ ಇದೆ.
ಸೊ ನಮ್ಮ ಮಾರ್ನಿಂಗ್ ಆ್ಯಂಡ್ ನೈಟ್ ರೊಟೀನ್ ಏನು ಅನ್ನೋದು ಇಲ್ಲಿ ನೋಟ್ ಮಾಡಬಹುದು. ನೆಕ್ಸ್ಟ್ ಪೇಜ್ನಲ್ಲಿ ಮಂತ್ಲಿ ಕ್ಯಾಲೆಂಡರ್ ಇದೆ ವಿತ್ ಸ್ಪೇಸ್. ಸೊ ಏನಿದೆ ಇಂಪಾರ್ಟೆಂಟ್ ಟಾಸ್ಕ್, ಈವೆಂಟ್ ಆರ್ ಬರ್ಡೇಸ್ ಏನಿದೆ ಅದನ್ನು ನಾವಿಲ್ಲಿ ನೋಟ್ ಮಾಡ್ಕೋಬಹುದು. ಹಾಗೆ ಟು ಡೂ ಲಿಸ್ಟ್ ಕೊಟ್ಟಿದ್ದಾರೆ. ಟು ಡೂ ಲಿಸ್ಟ್ ಸೆಕ್ಷನ್ಸು ನಂಗೆ ತುಂಬ ಇಷ್ಟ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್, ನೆಕ್ಸ್ಟ್ ಇನ್ ಲೈನ್, ಇಫ್ ದೇರ್ ಇಸ್ ಟೈಮ್. ಸೊ ಈ ಸೆಕ್ಷನ್ಸ್ ಇರೋದ್ರಿಂದ ನಮ್ಗೆ ಇಂಪಾರ್ಟೆಂಟ್ ಟಾಸ್ಕ್ ಏನಿದೆ ಆ ಮಂತ್ದು ಅದನ್ನು ಫಸ್ಟ್ ನೋಟ್ ಮಾಡ್ಬೋದು ಅಕಾರ್ಡಿಂಗ್ ಟು ದ ಪ್ರಿಯಾರಿಟಿ. ಈ ಪೇಜ್ ನಂಗೆ ತುಂಬ ಇಷ್ಟ ಆಯಿತು. ಶೆಡ್ಯೂಲ್ 5 ಎಸೆನ್ಷಿಯಲ್ ಡೇಸ್. ಇದು ತುಂಬ ಅವಶ್ಯಕತೆ ಕೂಡ ಇದೆ. ನೋ ಪ್ಲಾನ್ ಡೇ, ಅಡಲ್ಟಿಂಗ್ ಡೇ, ಸೆಲ್ಫ್ ಕೇರ್ ಡೇ, ಫ್ಯಾಮಿಲಿ ಫ್ರೆಂಡ್ಸ್ ಡೇ, ಇನ್ನರ್ ಚೈಲ್ಡ್ ಡೇ. ಸೊ ನೋ ಪ್ಲಾನ್ ಡೇ ಬಂದ್ಬಿಟ್ಟು ಯಾವುದು ಕಮಿಟ್ಮೆಂಟ್ಸ್ ಇಲ್ಲದೆ ನಮಗೋಸ್ಕರ ನಾವು ರಿಲ್ಯಾಕ್ಸ್ ಮಾಡೋವಂಥ ಒಂದು ಡೇ. ಅಡಲ್ಟಿಂಗ್ ಡೇ ಅಲ್ಲಿ ಬಂದ್ಬಿಟ್ಟು ನಮ್ಮ ಏನು ಗೋಲ್ಸ್ ಪ್ಲ್ಯಾನ್ ಮಾಡೋದಾಗಿರ್ಬೋದು ಅಥವಾ ಟ್ಯಾಕ್ಸ್ ಪೇ ಮಾಡೋದು, ಒಂದು ಮಂತ್ಲಿ ಬಿಲ್ಸ್ ಪೇ ಮಾಡೋದು, ಸೊ ಅದಕ್ಕೆ ಅಂತ ಒಂದು ಡೇ ಇಟ್ಕೊಳ್ಬೇಕು. ಸೆಲ್ಫ್ ಕೇರ್ ಡೇ, ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸಲೂನ್ಗೆ ಹೋಗೋದಾಗಿರಬಹುದು ಆರ್ ಏನಾದರೂ ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಡೇ. ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಡೇ, ಸೊ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆರ್ ಫ್ರೆಂಡ್ಸ್ ಜೊತೆ ಹೊರಗೆ ಮೂವಿ ಹೋಗೋದಕ್ಕೆ ಅಂತಲೇ ಒಂದು ಡೇ. ಲಾಸ್ಟ್ ಬಂದ್ಬಿಟ್ಟು ಇನ್ನರ್ ಚೈಲ್ಡ್ ಡೇ. ಇದು ನನ್ನ ಫೇವ್ರೆಟ್. ನಮ್ಮಲ್ಲಿರುವಂಥ ಒಂದು ಮಗು ಮನಸ್ಸನ್ನು ಆಚೆ ತರುವಂಥ ಒಂದು ಡೇ. ಲೈಕ್ ಪೇಂಟಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ಗೇಮ್ಸ್ ಆಡೋದು, ಈ ರೀತಿ. ನೆಕ್ಸ್ಟ್ ವೆಲ್ನೆಸ್ ಗೈಡ್ ಇದೆ. ಇಲ್ಲಿ ಹ್ಯಾಬಿಟ್ಸ್ ಟು ಬಿಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಆ ಮಂತಲ್ಲಿ ನಾವು ಏನಾದರೂ ಒಂದು ಹ್ಯಾಬಿಟ್ ಬಿಲ್ಡ್ ಮಾಡಬೇಕು ಅಂದರೆ ಇಲ್ಲಿ ನೋಟ್ ಮಾಡಿಬಿಟ್ಟು ಇದು ಜಸ್ಟ್ ಎವ್ರಿಡೇ ನಾವು ಟಿಕ್ ಮಾಡ್ತಾ ಹೋಗಬೇಕು, ನಾವು ಅದು ಕಂಪ್ಲೀಟ್ ಮಾಡಿದ್ದೇವಾ ಇಲ್ವಾ ಅಂತ. ಮೇ ಬಿ ಒಂದು ಬುಕ್ ಓದೋದಾಗಿರಬಹುದು, ಮೆಡಿಟೇಟ್ ಮಾಡೋದಾಗಿರಬಹುದು, ಈ ಥರ. ಹೆಲ್ತ್ ಟ್ರ್ಯಾಕರ್ ಇದೆ. ಹೆಲ್ತ್ ಟ್ರ್ಯಾಕರ್ನಲ್ಲಿನೂ ಎಕ್ಸಸೈಸ್, ವಾಟರ್, ಹೆಲ್ದಿ ಈಟಿಂಗ್, ಸ್ಲೀಪ್, ಮೂಡ್ ಟ್ರ್ಯಾಕರ್ ಕೊಟ್ಟಿದ್ದಾರೆ. ಇದೆಲ್ಲನೂ ಟಿಕ್ ಮಾಡ್ತಾ ಹೋಗ್ಬೋದು. ಪೀರಿಯಡ್ ಟ್ರ್ಯಾಕರ್ ಇದೆ. ಫ್ಲೋ ಡೇಸ್ನ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಮಂತ್ನ ಪ್ಲ್ಯಾನ್ ಮಾಡೋದಕ್ಕೆ ಡೀಟೇಲ್ ಸ್ಪೇಸ್. ಇದು ಎವ್ರಿ ವೀಕ್ ಕೊಟ್ಟಿದ್ದಾರೆ. ಟಾಪ್ ಪ್ರಿಯಾರಿಟಿ ಇದೆ, ಐ ಆಮ್ ಗ್ರೇಟ್ಫುಲ್ ಫಾರ್, ಮತ್ತು ನೋಟ್ಸ್. ಸೊ ಆ ವೀಕಲ್ಲಿ ನಾವು ಏನಕ್ಕೆ ಗ್ರೇಟ್ಫುಲ್ ಆಗಿದ್ದೀವಿ ಅನ್ನೋದು ಒಂದು ನೋಟ್ ಮಾಡಬಹುದು. ಹಾಗೆ ಏನಾದರೂ ನೋಟ್ಸ್ ಇದ್ದರೆ ಬರ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ನೆಕ್ಸ್ಟ್ ಬಜೆಟ್ ಟ್ರ್ಯಾಕರ್ ಇದೆ. ಈ ಪೇಜ್ ಆ್ಯಕ್ಚುಲಿ ನಂಗೆ ತುಂಬ ಡಿಸಪಾಯಿಂಟ್ ಮಾಡ್ತು. ರೀಸನ್ ಯಾಕಂದರೆ ಇಲ್ಲಿ ಕೊಟ್ಟಿರೋಂಥ ಬಜೆಟ್ ಟ್ರ್ಯಾಕರ್ ಇದು ಏನಕ್ಕೂ ಸಾಕಾಗೋದಿಲ್ಲ. ಅಟ್ಲೀಸ್ಟ್ ಎವ್ರಿ ವೀಕ್ ಕೊಡಬೇಕಿತ್ತು, ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಮಾಡಬೇಕಿತ್ತು. ಈ ಸ್ಪೇಸ್ನಲ್ಲಿ ಏನು ಬಜೆಟ್ ಟ್ರ್ಯಾಕ್ ಮಾಡೋದಕ್ಕಾಗಲಿ ಪ್ಲ್ಯಾನ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಇದೆ. ನೆಕ್ಸ್ಟ್ ವೀಕ್ಲಿ ರೀಸೆಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಡಿಜಿಟಲ್ ಕ್ಲೀನಿಂಗ್, ಲೈಕ್ ಫೋಟೋಸ್ ಡಿಲೀಟ್ ಮಾಡೋದು ಆರ್ ಬ್ಯಾಕಪ್ ತೊಗೊಳೋದು, ಈ ಥರ ಏನಾದರೂ ಇದ್ದರೆ ಎವ್ರಿ ವೀಕ್ ಅದನ್ನು ಮಾಡಿ ಟಿಕ್ ಮಾಡಬಹುದು. ಹಾಗೆ ಲಿಸ್ಟ್ ಡೌನ್ ಪ್ರಿಯಾರಿಟೀಸ್ ಫಾರ್ ನೆಕ್ಸ್ಟ್ ವೀಕ್ನಲ್ಲಿ ಏನಾದರೂ ನಾವು ಇಂಪಾರ್ಟೆಂಟ್ ಮಾಡಬೇಕಾಗಿರೋದು ಏನಾದರೂ ಇದ್ದರೆ ಅದೆಲ್ಲ ಲೈಕ್ ವೀಕ್ಲಿ ಪ್ಲ್ಯಾನಿಂಗ್ ಥರ ಮಾಡಿ ಅದನ್ನು ಇಲ್ಲಿ ಟಿಕ್ ಮಾಡಬಹುದು. ಕ್ಲೀನ್ ಆರ್ ಆರ್ಗನೈಸ್ ದ ಸರೌಂಡಿಂಗ್ಸ್. ಸೇಮ್ ಇದನ್ನು ಅಷ್ಟೇ, ಏನಾದರೂ ಕ್ಲೀನಿಂಗ್ ಇದ್ದರೆ ಅಥವಾ ಏನಾದರೂ ಅರೇಂಜ್ ಮಾಡೋದು ಆ ಥರ ಏನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ. ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ನಾವಿಲ್ಲಿ ಏನೇನು ಮಾಡ್ತೀವಿ ಆ ವೀಕ್ನಲ್ಲಿ ಮಾಡಿ ಟಿಕ್ ಮಾಡೋದಕ್ಕೆ. ನೆಕ್ಸ್ಟ್ ಬ್ರೈನ್ ಡಂಪ್ ಇದೆ ನಮ್ಮ ಥಾಟ್ಸ್ಗೆ. ಹಾಗೆ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಕಲರ್ ಮಾಡೋದಕ್ಕೆ. ಇದು ಡಿಸಪಾಯಿಂಟಿಂಗ್ ಬಿಕಾಸ್ ಎವ್ರಿ ಮಂತ್ ಇದೇ ಪಿಕ್ಚರ್ ಇದೆ. ಸೊ ಇದೇ ಪಿಕ್ಚರ್ನ ಮತ್ತೆ ಕಲರ್ ಮಾಡೋದು ಸ್ವಲ್ಪ ಬೋರಿಂಗ್. ಇದು ಅವ್ರು ಚೇಂಜ್ ಮಾಡಬಹುದಾಗಿತ್ತು ಅಂತ ಅನಿಸ್ತು ನನಗೆ. ನೆಕ್ಸ್ಟ್ ಪೇಜ್ನಲ್ಲಿ ಮಂತ್ ಆ್ಯಂಡ್ ರಿಫ್ಲೆಕ್ಷನ್ಸ್ ಇದೆ. ಸೊ ಆ ಮಂತ್ನಲ್ಲಿ ನಾವು ಏನು ಬೆಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆರ್ ಅಚೀವ್ ಮಾಡಿದ್ದೀರಿ ಆ ಮಂತಲ್ಲಿ ಅನ್ನೋದನ್ನು ನೋಟ್ ಮಾಡಬಹುದು. ಹಾಗೆ ನಾವು ಪ್ಲ್ಯಾನ್ ಮಾಡಿದ್ದು ಏನು ವರ್ಕ್ ಆಯಿತು, ಏನು ವರ್ಕ್ ಆಗಲಿಲ್ಲ ಅನ್ನೋದಕ್ಕೆ ನಾವು ಒಂದು ನೋಟ್ ಮಾಡಬಹುದು. ಹಾಗೆ ರೇಟ್ ಯುವರ್ ಮಂತ್. ಇಲ್ಲಿ ನಮ್ಮನ್ನು ನಾವು ರೇಟ್ ಮಾಡ್ಕೊಬೇಕು. ನಾವು ಎಷ್ಟು ಹೆಲ್ದಿಯಾಗಿ ತಿಂದ್ವಿ, ನಮ್ಮ ಮೂಡ್ ಹೇಗಿತ್ತು, ಎಷ್ಟು ಮೈಂಡ್ಫುಲ್ನೆಸ್ ಆಗಿದ್ವಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ವರ್ಕ್ ಆ್ಯಂಡ್ ಎಜುಕೇಷನಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ವಿ, ಹಾಗೆ ನಮಗೆ ನಾವು ಎಷ್ಟು ಟೈಮ್ ಕೊಟ್ವಿ ಅನ್ನೋದನ್ನು ಒಂದು ನಮಗೆ ನಾವು ಕೊಡೋವಂಥ ರೇಟಿಂಗ್ ಇದು. ನೆಕ್ಸ್ಟ್ ರಿಮೈಂಡರ್ ಫಾರ್ ದ ನೆಕ್ಸ್ಟ್ ಮಂತ್. ಏನಾದರೂ ಇಂಪಾರ್ಟೆಂಟ್ ರಿಮೈಂಡರ್ಸ್ ಇದ್ದರೆ ಇಲ್ಲಿ ನೋಟ್ ಮಾಡಬಹುದು. ಹೀಗೆ ಇದು ಎವ್ರಿ ಮಂತ್ ಕಂಟಿನ್ಯೂ ಆಗುತ್ತೆ.
ಪ್ಲ್ಯಾನರ್ನ ಕೊನೆಯಲ್ಲಿ ಹೈಲೈಟ್ಸ್ ಆಫ್ ದ ಇಯರ್ ಇದೆ. ಇಲ್ಲಿ ಬಂದ್ಬಿಟ್ಟು ಥ್ರೂ ಔಟ್ ದ ಇಯರ್ ನಮ್ಗೆ ಏನು ಖುಷಿ ಆಯಿತು, ಸ್ಪೆಷಲ್ ಮೂಮೆಂಟ್ಸ್ ಆ ಥರ ಏನಾದರೂ ನಡೆದಿರೋದನ್ನೆಲ್ಲ ನೋಟ್ ಮಾಡ್ಬೋದು. ಈ ಪೇಜ್ ಕೂಡ ನನಗೆ ತುಂಬ ಫೇವ್ರೆಟ್ ಪೇಜ್, ಲೆಟರ್ ಫ್ರಮ್ ಯೋರ್ ಲವ್ಡ್ ಒನ್. ಇಲ್ಲಿ ನಮ್ಮ ಪ್ರೀತಿ ಪಾತ್ರರ ಕೈಲಿ ಒಂದು ಲೆಟರ್ ಬರೆಸ್ಕೋಬಹುದು. ನೆಕ್ಸ್ಟ್ ಪಾಸ್ವರ್ಡ್ ಮ್ಯಾನೇಜರ್ ಇದೆ. ನೆಕ್ಸ್ಟ್ ಇಯರ್ ಇನ್ ರಿವ್ಯೂ. ಇಲ್ಲಿ ಮೈ ಫೇವ್ರೆಟ್ ದಿಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಫೇವ್ರೆಟ್ ಫುಡ್, ಸಾಂಗ್, ಈವೆಂಟ್, ಮೂವಿ, ಬುಕ್, ಡ್ರಿಂಕ್, ಪರ್ಚೇಸ್, ಆ್ಯಕ್ಟಿವಿಟಿ, ಟಿ ವಿ ಸೀರೀಸ್, ಸೊ ಏನಿದ್ರು ಅದಿಲ್ಲಿ ನೋಟ್ ಮಾಡಬಹುದು. ಫೇವ್ರೆಟ್ ಮೆಮೊರಿ ಆಫ್ ದ ಇಯರ್, ಇದು ಅಷ್ಟೇ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಇರಬೇಕು ಅಂತ ಅನಿಸ್ತು ನನಗೆ. ಬಿಕಾಸ್ ಥ್ರೂ ಔಟ್ ದ ಇಯರ್ ಬರೀ ಒಂದು ಫೇವ್ರೆಟ್ ಮೆಮೊರಿ ಅಂತ ಇರಲ್ಲ, ಇನ್ನು ತುಂಬ ಇರುತ್ತೆ. ಸೆಟ್ ಬ್ಯಾಕ್ಸ್ ಆಫ್ ದ ಇಯರ್, ಇಲ್ಲಿ ಏನೇನು ಪ್ರೋಗ್ರೆಸ್ ನಮ್ಮದು ಡಿಲೇ ಆಯಿತು, ಲೈಕ್ ಮಾಡಬೇಕು ಅಂದ್ಕೊಂಡಿದ್ದು ಯಾವ್ದು ಮಾಡೋದಕ್ಕೆ ಆಗಲಿಲ್ಲ, ಡಿಲೇ ಆಗ್ತಾಯಿದೆ ಅನ್ನೋದನ್ನು ನೋಟ್ ಮಾಡೋದಕ್ಕೆ. ಟಾಪ್ ಅಕಂಪ್ಲಿಷ್ಮೆಂಟ್ಸ್, ಇದು ಅಷ್ಟೇ ಆ ಇಯರ್ನ ಬೆಸ್ಟ್ ಅಚೀವ್ಮೆಂಟ್ ನಾವೇನು ಮಾಡಿದ್ದು ಅನ್ನೋದ್ರ ಬಗ್ಗೆ ಒಂದು ನೋಟ್ ಮಾಡಬಹುದು. ಸ್ಕಿಲ್ಸ್ ಐ ಲರ್ನ್ಡ್, ಇಲ್ಲಿ ಯಾವುದಾದ್ರೂ ಹೊಸ ಸ್ಕಿಲ್ ಕಲ್ತಿದ್ರೆ ಅದನ್ನು ನೋಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಇಯರ್ಸ್ ಪ್ರಿಯಾರಿಟಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥ್ರೂ ಔಟ್ ದ ಇಯರ್ ನಾವು ಏನು ಕಲ್ತಿರ್ತೀವಿ ಅದರಲ್ಲಿ ನಮ್ಮ ನೆಕ್ಸ್ಟ್ ಇಯರ್ ಏನು ತುಂಬ ಇಂಪಾರ್ಟೆಂಟ್ ಅನ್ನೋದು ನಮ್ಮ ಮೈಂಡಿಗೆ ಆಲ್ರೆಡಿ ಬಂದಿರುತ್ತೆ. ಸೊ ಅದನ್ನು ಇಲ್ಲಿ ನೋಟ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್, ಸ್ಟಾಪ್, ಕಂಟಿನ್ಯೂ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಹ್ಯಾಬಿಟ್ ಆಗಿರಬಹುದು, ಸ್ಕಿಲ್ ಆಗಿರ್ಬೋದು, ನಾವು ಯಾವುದು ಕಲಿಬೇಕು ಅವ್ರು ಯಾವುದು ಸ್ಟಾಪ್ ಮಾಡಬೇಕು, ಹಾಗೆ ಯಾವುದು ಕಂಟಿನ್ಯೂ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ನೋಟ್ ಮಾಡಬಹುದು. ಇಲ್ಲಿ ಮೇಕ್ ಅ ವಿಶ್ ಅಂತ ಎನ್ವೆಲಾಪ್ ಕೊಟ್ಟಿದ್ದಾರೆ. ಇದನ್ನು ನಾವು ಸ್ಟಿಕ್ಕರ್ಸ್ ಇಡೋದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬಹುದು, ಅಥವಾ ಒಂದು ವಿಶ್ನ ಬರೆದು ಅದನ್ನು ಕೂಡ ಇದರಲ್ಲಿ ಇಡಬಹುದು. ಪ್ಲ್ಯಾನರ್ನ ಜೊತೆ 6 ಪೇಜಸ್ನ ಒಂದು ಸ್ಟಿಕ್ಕರ್ ಬುಕ್ ಫ್ರೀ ಬರುತ್ತೆ. ನನಗೆ ಅದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಸ್ಟಿಕ್ಕರ್ಸ್ ಇನ್ನೂ ಸ್ವಲ್ಪ ಬೆಟರ್ ಇರಬಹುದು ಅಂತ ನನಗೆ ಅನ್ನಿಸ್ತು. ನನ್ನ ಹಾನೆಸ್ಟ್ ಒಪಿನಿಯನ್ ಈ ಪ್ಲ್ಯಾನರ್ನ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ಬಿಗ್ನರ್ ಫ್ರೆಂಡ್ಲಿ ಪ್ಲ್ಯಾನರ್ ಅಂತ ಹೇಳಬಹುದು. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಯಾಕೆ ಅಂದರೆ ಒಂದು ಪ್ಯಾಕೇಜಿಂಗ್ ಚೆನ್ನಾಗಿಲ್ಲ, ಹಾಗೆ ಪೇಜ್ನ ಕ್ವಾಲಿಟಿ ತುಂಬ ತಿನ್ನಿದೆ, ಅದು ಇನ್ನೊಂದು ಸ್ವಲ್ಪ ಬೆಟರ್ ಇರಬೇಕಾಗಿತ್ತು. ಇನ್ನು ಇದರಲ್ಲಿ ಮೀಲ್ ಪ್ಲ್ಯಾನರ್ ಇಲ್ಲ, ಅದು ಡಿಸಪಾಯಿಂಟಿಂಗ್. ಹಾಗೆ ಬಜೆಟ್ ಟ್ರ್ಯಾಕರ್ಗೆ ಅವ್ರು ಕೊಟ್ಟಿರೋಂಥ ಪೇಜ್ ಏನಕ್ಕೂ ಸಾಕಾಗೋದಿಲ್ಲ. ಸೊ ಓವರಾಲ್ ಈ ಪ್ಲ್ಯಾನರ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಇದಕ್ಕೆ 1400 ಪೇ ಮಾಡಿದೆ. ಸೊ 1400ಗೆ ಈ ಪ್ಲ್ಯಾನರ್ ಚೆನ್ನಾಗಿದೆ ಅಂತ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್